ಇರಾನ್ ನಡುವಿನ ಸಂಘರ್ಷ 8ನೇ ದಿನವೂ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇದೇ ಮೊದಲ ಬಾರಿಗೆ ಇರಾನ್ ಅತಿ ಭಯಾನಕ ಕ್ಲಸ್ಟರ್ ಬಾಂಬ್ ಅನ್ನು ಪ್ರಯೋಗಿಸಿದೆ. ಇಸ್ರೇಲ್ನ ಕೇಂದ್ರ ಸ್ಥಾನದಲ್ಲಿರುವ ಅಜೋರ್ ನಗರದ ಕೇವಲ ಕ್ಲಸ್ಟರ್ ಬಾಂಬ್ಗಳ ಗುಚ್ಛವನ್ನೇ ಪ್ರಯೋಗಿಸಿದೆ. ಕ್ಲಸ್ಟರ್ ಬಾಂಬ್ ಹಾರಿಸಿದ ಪರಿಣಾಮ ಇಸ್ರೇಲ್ನ 8 ಕಿಲೋಮೀಟರ್ಗಳಷ್ಟು ವಸತಿ ಪ್ರದೇಶ ಕ್ಷಣಾರ್ಧದಲ್ಲೇ ಸಂಪೂರ್ಣ ಹಾನಿಯಾಗಿದೆ. ಆಕಾಶದಲ್ಲೇ 100 ತುಂಡುಗಳಾಗಿ ಚದುರಿ ಹಲವು ಭಾಗಗಳ ಮೇಲೆ ಬಿದ್ದಿದೆ. ಇದರಿಂದಾಗಿ ದೀರ್ಘಕಾಲದ ಹಾನಿ ಉಂಟು ಮಾಡುವ ಸಾಧ್ಯತೆ ಇದೆ. ಕ್ಲಸ್ಟರ್ ಬಾಂಬ್ ಅನ್ನೋದು ಸಣ್ಣ ಬಾಂಬ್ಗಳ ಗುಚ್ಛ. ಕ್ಷಿಪಣಿಗಳಂತೆ ನಿಖರವಾಗಿ ಒಂದೇ ಗುರಿಗೆ ಸೀಮಿತವಾಗಿ ಇರೋದಿಲ್ಲ. ಗುರಿ ಇಟ್ಟ ಒಂದೇ ಸ್ಥಳದಲ್ಲಿ ಹಾನಿ ಮಾಡಲ್ಲ. ಬದಲಾಗಿ ಕ್ಲಸ್ಟರ್ ಬಾಂಬ್ಗಳ ಹಾರಿಸಿದ ತಕ್ಷಣ ಸಣ್ಣ ತುಂಡುಗಳಾಗಿ ವಿಭಜನೆಯಾಗುತ್ತೆ. ಬಳಿಕ ಹಲವು ಪ್ರದೇಶಗಳಲ್ಲಿ ಕ್ಲಸ್ಟರ್ ಬಾಂಬ್ಗಳ ತುಂಡುಗಳು ಬೀಳುತ್ತೆ ಮತ್ತು ಸ್ಫೋಟಕಗೊಳ್ಳುತ್ತೆ. ಒಂದೇ ಒಂದು ಕ್ಲಸ್ಟರ್ ಬಾಂಬ್ ಪ್ರಯೋಗಿಸಿದ್ರೆ ಹಲವು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪರಿಣಾಮ ಉಂಟಾಗುತ್ತೆ. ಏಕಕಾಲದಲ್ಲಿ ಹಲವು ಸ್ಥಳಗಳಲ್ಲಿ ಭಾರಿ ಹಾನಿ ಉಂಟು ಮಾಡುತ್ತೆ. ಕೆಲವೊಮ್ಮೆ ತಕ್ಷಣ ಸ್ಫೋಟವಾಗುವುದಿಲ್ಲ, ಬದಲಾಗಿ ನಿಧಾನವಾಗಿ ಕಾರ್ಯಪ್ರವೃತ್ತವಾಗುತ್ತೆ. ಸ್ವಲ್ಪ ಸಮಯದ ಬಳಿಕ ಸ್ಫೋಟಗೊಳ್ಳುವ ಸಾಧ್ಯತೆ ಇರುತ್ತೆ. ವಸತಿ ಪ್ರದೇಶಗಳಲ್ಲಿ ಕ್ಲಸ್ಟರ್ ಬಾಂಬ್ ಉಪಯೋಗಿಸಿದ್ರೆ ಯಾರು ಊಹಿಸಲಾರದಷ್ಟು ನಾಶ ಸಂಭವಿಸುತ್ತೆ. ದೀರ್ಘಕಾಲದ ಹಾನಿ ಉಂಟು ಮಾಡಬಹುದಾದ ವಿನಾಶಕಾರಿ ಈ ಕ್ಲಸ್ಟರ್ ಬಾಂಬ್. ಇಸ್ರೇಲ್ನ ಅಜೋರ್ ನಗರದ ಹಲವೆಡೆ ಕ್ಲಸ್ಟರ್ ಬಾಂಬ್ ಸ್ಫೋಟಗೊಳ್ಳದೆ ನೆಲದ ಮೇಲೆ ಬಿದ್ದಿವೆ. ಯಾವಾಗ ಬೇಕಾದರೂ ಸ್ಫೋಟಿಸುವ ಸಾಧ್ಯತೆ ಇದೆ. ಹೀಗಾಗಿ ನಾಗರಿಕರು ಎಚ್ಚರಿಕೆಯಿಂದ ಇರಿ. ಕ್ಲಸ್ಟರ್ ಬಾಂಬ್ ತುಂಡುಗಳ ಬಳಿ ಹೋಗಬೇಡಿ ಮತ್ತು ಮುಟ್ಟಬೇಡಿ ಅಂತ ಇಸ್ರೇಲ್ ಸೂಚನೆಯನ್ನ ನೀಡಿದೆ. ಕ್ಲಸ್ಟರ್ ಬಾಂಬ್ಗಳ ಬಳಕೆಯನ್ನ ಅಪರಾಧ ಅಂತ ಪರಿಗಣಿಸಲಾಗುತ್ತೆ. 2008ರಲ್ಲಿ ನಡೆದ ಒಪ್ಪಂದದಂತೆ ಕ್ಲಸ್ಟರ್ ಬಾಂಬ್ ತಯಾರಿಕೆ, ಬಳಕೆ, ಬೇರೆ ದೇಶಗಳಿಗೆ ಪೂರೈಕೆ ಮಾಡುವುದನ್ನ ಬ್ಯಾನ್ ಮಾಡಲಾಗಿದೆ. ಕ್ಲಸ್ಟರ್ ಬಾಂಬ್ಗಳ ನಿಷೇಧಿಸಲಾಗಿದೆ. 111 ದೇಶಗಳು ಮತ್ತು 12 ಸಂಸ್ಥೆಗಳು ಕ್ಲಸ್ಟರ್ ಒಪ್ಪಂದಕ್ಕೆ ಸಹಿ ಹಾಕಿವೆ. ಆದರೆ ಇರಾನ್, ಇಸ್ರೇಲ್, ಅಮೆರಿಕ, ರಷ್ಯಾ, ಚೀನಾ, ಭಾರತ ಈ ಒಪ್ಪಂದದ ಭಾಗವಾಗಿಲ್ಲ. ಇನ್ನು 2023ರಲ್ಲಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಸಂಘರ್ಷದ ವೇಳೆ ಉಭಯ ದೇಶಗಳು ಕ್ಲಸ್ಟರ್ ಬಾಂಬ್ ಉಪಯೋಗಿಸಿದ್ವು. ಉಕ್ರೇನ್ಗೆ ಅಮೆರಿಕ ಕ್ಲಸ್ಟರ್ ಬಾಂಬ್ ಪೂರೈಸಿತ್ತು. ಕ್ಲಸ್ಟರ್ ಬಾಂಬ್ ಉಪಯೋಗದಿಂದ 2 ದೇಶಗಳಲ್ಲಿ ಅಪಾರ ಹಾನಿ ಸಂಭವಿಸಿತ್ತು.